ಕೊನೆಗೆ ಮೋರ್ಸ್ ಕೋಡ್ ಕಳಿಸಿರೋ ವ್ಯಕ್ತಿ ಸಹ ಆ ಯಂತ್ರದ ಮೇಲೆ ವಾಲಿ ಬಿದ್ದಿದ್ದಾನೆ. ಅವನ ಬೆರಳು ಮೋರ್ಸ್ ಕೋಡ್ ಮಷಿನ್ ಮೇಲೆ ಹಾಗೆ ಇಕ್ಕಿದ್ದಾನೆ. ಅಂದರೆ ಸಿಗ್ನಲ್ ಕಳಿಸ್ತಿರೋವಾಗಲೇ ಅವನು ಮರಣಿಸಿರಬೇಕು. ಆದರೆ ಅವನ ಕಣ್ಣು ಮಾತ್ರ ಮುಚ್ಚೋಗಿದೆ. ಎಂಜಿನ್ ರೂಮ್ ಹತ್ರ ಹೋಗಿ ನೋಡಿದಾಗ ಯೂಶಲಿ ಅಲ್ಲಿ ಹಾಟ್ ಆಗಿರಬೇಕು, ಆದರೆ ಅಲ್ಲಿ ತುಂಬ ಕೋಲ್ಡ್ ಆಗಿದೆ. ಅಲ್ಲಿ ಟೀಮ್ ಅವರು ಕೆಳಗೆ ಬಿದ್ದಿದ್ರು. ಸುಮಾರು ಎಲ್ಲರೂ ಬಾಯಿ ತೆಗೆದು ಎಚ್ಚರ ಆಗಿರೋ ಹಾಗಿದೆ. ಶಿಪ್ ಒಳಗೆ ಇರೋರಿಗೆ ಆಕಾಶ ಕಾಣಿಸ್ದೇ ಇರೋವಾಗ ಅವರು ಕೂಡ ಹಾಗೆ ಮೇಲೆ ನೋಡ್ತಾ ಬಿದ್ದಿರೋದು ಸಿಲ್ವರ್ ಸ್ಟಾರ್ ಟೀಮ್ನ ಗೊಂದಲಕ್ಕೆ ಗುರಿ ಮಾಡ್ತು. ಒಟ್ಟಾರೆ ಎಂಜಿನ್ ಸ್ಟಾಪ್ ಆಗಿರೋದನ್ನ ಬಿಟ್ಟರೆ SS ಔರಾಂಗ್ ಮಿಡಾನ್ ಅವ್ರಿಗೆ ಯಾವ ರೀತಿಯ ನಷ್ಟನೂ ಆಗಿಲ್ಲ. ಹಾಗಾದರೆ ಆ ಸಿಬ್ಬಂದಿ ಗಾಯಗೊಂಡ್ರ ಅಂದರೆ ಅದೂ ಇಲ್ಲ. ಎಲ್ಲರೂ ನಿಶಬ್ದವಾಗಿ ಭಯದಲ್ಲಿ ಕೆಳಗೆ ಬಿದ್ದಿದ್ದಾರೆ ಬಿಟ್ಟರೆ ಶರೀರದ ಮೇಲೆ ಗಾಯಗಳಿಲ್ಲ. ಆದರೆ ಆ ಮೃತದೇಹಗಳು ಕೊಳೆತೋಗೋಕ್ಕೆ ಶುರುವಾಯಿತು. ಸ್ವಲ್ಪ ಗಂಟೆಗಳ ಮುಂಚೆನೇ ಆ ಶಿಪ್ಪಿಂದ ಡಿಸ್ಟ್ರೆಸ್ ಸಿಗ್ನಲ್ನ ರಿಸೀವ್ ಮಾಡಿ ಸಿಲ್ವರ್ ಸ್ಟಾರ್ ಶಿಪ್ ಅಲ್ಲಿಗೆ ಬಂತು. ಅಷ್ಟು ಬೇಗ SS ಔರಾಂಗ್ ಮಿಡಾನ್ ಟೀಮ್ನ ಮೃತದೇಹಗಳು ಡಿಕಂಪೋಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹೋಗಲಿ, ಏನಾದರೂ ಅಪಾಯಕಾರಿ ವೈರಸ್ ಸೋಕಿದೆಯಾ ಅಂದರೆ ಮುಟ್ಟಿ ನೋಡಿದ್ರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಆದರೆ ಆ ವೈರಸ್ ತಮಗೂ ಸ್ಪ್ರೆಡ್ ಆಗೋ ಅಪಾಯ ಇರೋದ್ರಿಂದ ಅವ್ರನ್ನ ಮುಟ್ಟೋಕೆ ಯಾರೂ ಸಹ ಮುಂದೆ ಬಂದಿಲ್ಲ.